ಹನುಮಂತು ಪವರ್ ಫೈಟ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್. 3 ತಿಂಗಳು ನವೆಂಬರ್ ಕ್ರಾಂತಿ ಜನವರಿಗೆ ಶಿಫ್ಟ್ ಆಯ್ತಾ? ಜನವರಿಯಲ್ಲಿ ಕ್ರಾಂತಿ ಆಗೋದು ಫಿಕ್ಸಾ? ಶಾಸಕ ಶಿವಗಂಗಾ ಬಸವರಾಜ್ ರಿಪಬ್ಲಿಕ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನೆಲ್ಲ ಹೇಳಿದ್ರು? ಡಿಕೆ ಶಿವಕುಮಾರ್ ಬೆಂಬಲಿಸುವ ಶಾಸಕ ಡಿಕೆ ಶಿವಕುಮಾರ್ ಅವರಿಗೆ ಬೆಂಬಲ ಸೂಚಿಸ್ತಾ ಇರ್ತಕ್ಕಂಥ ಶಾಸಕ ಶಿವಗಂಗಾ ಬಸವರಾಜ್ ಅವರು ಏನೆಲ್ಲ ಹೇಳಿದ್ರು? ಹಾಗಾದ್ರೆ ಆಲ್ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಶಿವಗಂಗಾ ಬಸವರಾಜ್ ಅವರು ಲೈವ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಶಿವಗಂಗಾ ಬಸವರಾಜ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಬಸವರಾಜ್ ಅವರೇ, ಈಗ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗುವಂತದ್ದು ಇನ್ನೂ 3 ತಿಂಗಳು ಪೋಸ್ಟ್ಪೋನ್ ಆಗಿದೆ, ಹೌದಾ? ಯಾವ ಅಧಿಕಾರ ಮೇಡಮ್? ಈಗ ಇದರಲ್ಲಿ ಅವ್ರ ಅಧಿಕಾರದಲ್ಲಿದ್ದಾರೆ. ಉಪಮುಖ್ಯಮಂತ್ರಿ ಇದ್ದಾರೆ, ನೀರಾವರಿ ಸಚಿವರು ಇದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಇದ್ದಾರೆ. ಆಲ್ರೈಟ್ ಸರ್, ಯಾವ ಅಧಿಕಾರ ಅಂತ ಅವ್ರೀಗ ಹೇಳಿ ಸರ್, ಹೇಳಿ. ಅಲ್ಲ, ಅಧಿಕಾರದಲ್ಲಿದ್ದಾರೆ. ಈಗ ನೀವು ಯಾವ ಅಧಿಕಾರ ಅಂತ ಹೇಳ್ತೀರಿ ಗೊತ್ತಾಗ್ತದೆ. ಯಾಕೆಂದ್ರೆ ಅಧಿಕಾರದಲ್ಲಿದ್ದಾರೆ. ಈಗ ಉಪಮುಖ್ಯಮಂತ್ರಿ ಇದ್ದಾರೆ, ಕೆಪಿಸಿ ಅಧ್ಯಕ್ಷರಿದ್ದಾರೆ, ನೀರಾವರಿ ಸಚಿವರಿದ್ದಾರೆ, ನಗರಾಭಿವೃದ್ಧಿ ಸಚಿವರಿದ್ದಾರೆ, ಬೆಂಗಳೂರು ಇನ್ಚಾರ್ಜ್ ಇದ್ದಾರೆ, ಎಲ್ಲ ಅಧಿಕಾರನೂ ಇದೆ. ಯಾವ ಅಧಿಕಾರ ಬಗ್ಗೆ ಮಾತಾಡ್ತಿದ್ದೀರಿ? ಈಗ ನಿಮ್ ಪ್ರಕಾರ ಡಿಕೆ ಶಿವಕುಮಾರ್ ಅವರಿಗೆ ಯಾವ ಅಧಿಕಾರ ಸಿಗಬೇಕು? ಒಬ್ಬ ಬೆಂಬಲಿಗರಾಗಿ, ಒಬ್ಬ ಅಡ್ಮೈರರ್ ಆಗಿ ನಿಮ್ ಪ್ರಕಾರ ಯಾವ ಅಧಿಕಾರ ಸಿಗಬೇಕು? ಅಲ್ಲ, ಎಲ್ಲ ಅಧಿಕಾರ ಇದೆಯಲ್ಲ. ಓಕೆ, ಸೊ ಸಾಕು, ಅವ್ರು ಅಷ್ಟರಲ್ಲಿ ಎಲ್ಲ ಖುಷಿಯಾಗಿರ್ಬೇಕು ಅಧಿಕಾರ ಅಂತ ಇದೆ, ಹೇಳ್ತೀರಿ? ಮತ್ತೆ ಅದ್ರಲ್ಲಿ ನಿರೀಕ್ಷೆಯಲ್ಲಿ ಇಲ್ಲಲ್ಲ ನಾವು. ಅಂದ್ರೆ ಈಗ ಏನಿದೆ ಅಷ್ಟ್ರಲ್ಲಿ ಖುಷಿಯಾಗಿರ್ಬೇಕು ಅವರು ಅಂತ ಹೇಳ್ತೀರಿ? ಅಲ್ಲ, ಈಗ ಸಾಕು ಅನ್ನಕ್ ಬರಲ್ಲ. ಅಲ್ಲ ಮೇಡಮ್, ಈಗ ಖುಷಿಯಾಗಿರ್ಬೇಕು, ಖುಷಿಯಾಗಿರಬಾರ್ದು ಅನ್ನೋ ವಿಷಯ ಬರಲ್ಲ. ಈಗ ಖುಷಿಯಾಗಿದ್ದೀವಿ. ಸೊ ಸಾಕು ಅಂತ ಡಿಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಗೆ ಆಸೆ ಪಡಬೇಕಾಗಿಲ್ಲ ಅಂತ ಹೇಳ್ತೀರಾ? ಅಲ್ಲ ಮೇಡಮ್, ಈಗ ಖುಷಿಯಾಗಿರೋದ್ರಿಂದ ಮತ್ತೆ ಆಸೆ ಇನ್ನೊಂದು ವಿಷಯ ಮಾತಾಡೋದು. ಖುಷಿಯಾಗಿದೀವಲ್ಲ ನಾವು. ಕಾಂಗ್ರೆಸ್ ಮುಖ್ಯಮಂತ್ರಿ ರನ್ನಿಂಗ್ ಇದಾರೆ, ಕಾಂಗ್ರೆಸ್ ಮುಖ್ಯಮಂತ್ರಿ ಮತ್ತೆ ಖಾಲಿ ಇದ್ದಾಗ ಏನಾದ್ರು ವಿಷಯ ಮಾತಾಡೋಣ. ಈಗ ಯಾಕೆ ಅವಶ್ಯಕತೆ ಇಲ್ವಲ್ಲ ಈಗ. ಸೊ ಇದು ಕುರ್ಚಿ ಖಾಲಿ ಆಗೋದಿಲ್ಲ ಬಿಡಿ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇರೋದು ಅನ್ನೋ ಸೀನ್ ನ ಇವತ್ತಿಂದ ನೋಡಿಲ್ಲ ನಾವು. ರಾಷ್ಟ್ರಪತಿ ಆಡಳಿತ ಬಂದ್ರೆ ಮಾತ್ರ ಸಿಎಂ ಕುರ್ಚಿ ಖಾಲಿ ಇರುತ್ತೆ. ಈಗ ಒಬ್ಬರಲ್ಲೊಬ್ರು ಸಿಎಂ, ಹಂಗಾಮಿ ಸಿಎಂ ಆದ್ರೂ ಇದ್ದೇ ಇರ್ತಾರೆ. ಹಾಗ ಕುರ್ಚಿ ಖಾಲಿ ಇರೋದು ಅನ್ನೋ ಪ್ರಶ್ನೆ ಇಲ್ಲ ಶಿವಗಂಗಾ ಬಸವರಾಜ್ ಅವರೇ. ಈಗ ಅರ್ಹತೆಯ ಪ್ರಶ್ನೆ ಬರುತ್ತೆ. ಒಬ್ರಿಗೆ ಅರ್ಹತೆ ಇದ್ದಾಗ ಅದು ಸಿಗಬೇಕು ಅಂತ ಸಹಜವಾಗಿ ಅವರ ಬೆಂಬಲಿಗರು ಬಯಸ್ತಾರೆ. ಅದ್ರಲ್ಲಿ ತಪ್ಪೇನಿದೆ? ಈಗ ಅರ್ಹತೆ ಪ್ರಶ್ನೆ ಬರೋದಕ್ಕೆ ಅವರಿಗೆ ಅರ್ಹತೆಗೆ ಅನುಗುಣವಾಗಿ ಎಲ್ಲಾ ರೀತಿಯ ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಒಂದನೇದು. ಎರಡನೇದು, ಅದಕ್ಕೂ ಮೀರಿ ಏನಾದ್ರು ನಮಗೆ ಬೇಕು ಅಂದ್ರೆ ಅದು ಸಮಯ ಬಂತು ಅಂದ್ರೆ ಅದಾಗ್ನೆ ಬರ್ತದೆ. ನಾವಾಗ ಯಾವ್ದು ಎಕ್ಸ್ಪೆಕ್ಟೇಷನ್ ಇಲ್ಲ, ಕಾಯೋದು ಇಲ್ಲ, ಅದು ಎಕ್ಸ್ಪೆಕ್ಟೇಷನ್ ಇಲ್ಲ. ಸಮಯ ಬರ್ತದೆ ಅನ್ನೋ ನಂಬಿಕೆ ಇದೆಯಾ ನಿಮ್ಗೆ? ಅಲ್ಲ, ಬೆಳಿಗ್ಗೆ ಆದ್ಮೇಲೆ ಕತ್ಲೆ ಆಗ್ಬೇಕು, ಕತ್ಲೆ ಆದ್ಮೇಲೆ ಬೆಳಕಾಗಬೇಕು ಅನ್ನೋದು ನಮ್ಮ ಸಂಸ್ಕೃತಿ, ಸಹಜ. ಆ ರೀತಿ ಒಳ್ಳೇದು ಕೆಟ್ಟದ್ದು ಸಮಯ ಎಲ್ಲದೂ ಇರ್ತದೆ. ಸಮಯ ಬಂದಾಗ ಯಾರು ಯಾವುದನ್ನು ತಪ್ಸಕ್ಕಾಗಲ್ಲ ಅನ್ನೋದು ನಮ್ಮ ಡಿಕೆ ಸಾಹೇಬರು ಮಾತು ತಾವು ಕೇಳಿರಬಹುದು. ಶಿವಗಂಗಾ ಬಸವರಾಜ್ ಅವರೇ, ನವೆಂಬರ್ ಅಲ್ಲಿ ಕ್ರಾಂತಿ ಆಗೇ ಆಗತ್ತೆ, ನಾನು ಬೇಕಾದ್ರೆ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ನೀವು ಹೇಳಿರೋ ಬೈಟ್ ನಮ್ಮ ಹತ್ರ ಇದೆ. ಏನ್ ಹೇಳ್ತೀರಿ? ಈಗೇನ್ ಹೇಳ್ತೀರಿ? ಇಲ್ಲ ಮೇಡಮ್, ಮಾಹಿತಿ ತಪ್ಪಾಗಿದೆ ನಿಮಗೆ. ಏನಾಗಿದೆ, ನಾನು ನವೆಂಬರ್ ಅಂತ ಎಲ್ಲೂ ಮಾತಾಡಿಲ್ಲ. ಮತ್ತೆ ಯಾವಾಗ ಆಗತ್ತೆ ಅಂತ? ಸಮಯ ಬರಲಿ ಮೇಡಮ್, ಮಾತಾಡ್ತೀನಿ. ಮಾಧ್ಯಮದರ ಜೊತೆಗೆ ಮಾತಾಡ್ಬೇಕಲ್ಲ, ನಮ್ಮ ಕಷ್ಟ ಸುಖನ ನಿಮ್ ಜೊತೆಗೆ ಬಂದು ಮಾತಾಡ್ತೀನಿ. ಪಾಪ ಶಿವಗಂಗಾ ಬಸವರಾಜ್ ಅವರೇ, ನಿಜ ಹೇಳ, ಇಷ್ಟು ವರ್ಷದ ನಮ್ಮ ಅನುಭವದಲ್ಲಿ ಇಷ್ಟರ ಮಟ್ಟಿಗೆ ಕಾಂಗ್ರೆಸ್ ಎಂಎಲ್ಎಗಳಿಗೆ ಮಾತಾಡಕ್ ಕಷ್ಟ ಆಗ್ತಿರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾಕೆ ಸರ್, ಏನ್ ನಿಮ್ಮ ಮೇಲೆ ಅಷ್ಟು ರಿಸ್ಟ್ರಿಕ್ಷನ್ ಇದೆಯಾ? ಹೆದರಿಸ್ಬಿಟ್ಟಿದಾರಾ ಅಥವಾ ಹೈಕಮಾಂಡ್ ಕ್ರಮ ತಗೊಳ್ಳೋ ವಿಚಾರದಲ್ಲಿ ಭೀತಿಗೊಳಪಡಿಸ್ಬಿಟ್ಟಿದಾರಾ? ಹೇಗೆ?
ಯಾವುದು ರಿಸ್ಟ್ರಿಕ್ಷನ್ ಇಲ್ಲ, ಕ್ರಮನೂ ಇಲ್ಲ, ಭೀತಿನೂ ಇಲ್ಲ. ಪಕ್ಷದ ಶಿಸ್ತು, ಪಕ್ಷದ ಸಿದ್ಧಾಂತದಲ್ಲಿ ನಾವೆಲ್ಲ ಕೆಲಸ ಮಾಡೋದ್ರಿಂದ ಪಕ್ಷಗೆ ಹಾನಿಕಾರಿ ಆಗದಂಗೆ ನಾವು ನಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಆದ ಕಾರಣ ಪಕ್ಷ ಯಾವ ರೀತಿ ನಡ್ಕೋಬೇಕು ಅಂತ ನಮಗೆಲ್ಲ ಹೇಳಿರುತ್ತೋ ಆ ರೀತಿ ನಡ್ಕೊಳ್ಳೋದು ನಮ್ಮ ಕರ್ತವ್ಯ ಕೂಡ. ಆದ ಕಾರಣ ಜೊತೆಗೆ ಅಸಂಬಂಧವಾದ ವಿಷಯವನ್ನು ಚರ್ಚೆ ಮಾಡೋದು ಈಗ ಸದ್ಯ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಸಂಬದ್ಧವಾದ ವಿಷಯನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆಗಬೇಕು ಅಂತ ಹೇಳೋದು ಅಲ್ಲ, ಖಾಲಿ ಇಲ್ವಲ್ಲ ಮೇಡಮ್, ಕುರ್ಚಿ ಖಾಲಿ ಇದ್ದಾಗ ಚರ್ಚೆ ಮಾಡೋದೆ, ಅದ್ರಾಗೇನಿಲ್ಲ. ಎರಡನೇ ಮಾತು ಅವಾಗ ನಿಂತ್ಕೊಳ್ಳೋದೆ, ಪರವಾಗೂ ನಿಂತ್ಕೊಳ್ಳೋದೆ, ಎಲ್ಲದಕ್ಕೂ ರೆಡಿನೇ. ಬಟ್ ಈ ಕುರ್ಚಿ ಖಾಲಿ ಇಲ್ವಲ್ಲ, ಕುರ್ಚಿ ಖಾಲಿ ಇಲ್ದಾಗ ಮಾತಾಡೋದು ತಪ್ಪಾಗ್ತದೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು ಅಥವಾ ಸಿದ್ದರಾಮಯ್ಯ ಬಣದ ನಾಯಕರು ಇರ್ಬೋದು, 5 ವರ್ಷ ಸ್ವತಃ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ 5 ವರ್ಷನೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಇವತ್ತಿನ ವಿಚಾರ ಹೇಳ್ತಾ ಇಲ್ಲ ನಾನು, ನಿನ್ನೆವರೆಗಿನ ಅಥವಾ ಈಗ 3 ದಿನಗಳ ಹಿಂದಿನವರೆಗಿನ ಹೇಳಿಕೆ ಏನಿತ್ತಲ್ಲ ಆ ಹೇಳಿಕೆಗಳು ಇಲ್ಲ, ನಾನೇ ಏನೋ ಈ ಫುಲ್ ಟರ್ಮ್ಗೆ ಸಿಎಂ ಆಗಿರ್ತೀನಿ ಅಂತ. ಏನ್ ಹೇಳಕ್ ಬಯಸ್ತೀರಿ? ಇರ್ಲಿ ಬಿಡಿ, ಸಂತೋಷ. ನಮ್ಗೆ ಯಾರಾದ್ರೂ ಇರ್ಲಿ, ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಇರಲಿ. ಸೊ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವಾಗ ಈಗ ಸಿಎಂ ನೆಕ್ಸ್ಟ್, ಸಿದ್ದರಾಮಯ್ಯ ಅವರು ನೆಕ್ಸ್ಟ್, ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ನಾಯಕ ಅಂತ. ಒಪ್ಕೋತೀರಾ ನೀವು? ಆಗ್ಲಿ ಮೇಡಮ್, ಅದ್ರಾಗೇನು ಒಪ್ಕೊಳ್ಳೋದೆ. ನಮ್ಮ ಹೈಕಮಾಂಡ್ ಯಾರನ್ನ ಹೇಳಿದ್ರು ನಾವು ಒಪ್ಕೊಂತೀವಿ. ಹಂಗಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೈ ಬಿಟ್ಬಿಡ್ತೀರಾ? ಅಲ್ಲ, ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಒಪ್ಕೊಳ್ರಿ ಅಂದ್ರೆ ಒಪ್ಕೊಂತೀವಿ. ಬೇಡ, ನಮ್ಮ ಯಾರು ಮೇಡಮ್ ಕೂತಿದ್ರು, ಹೇಳಿ ಶ್ರೀಲಕ್ಷ್ಮಿ ಮೇಡಮ್ ಒಪ್ಕೊಳ್ರಿ ಅಂದ್ರೆ ಒಪ್ಕೊಂತೀವಿ. ಹೈಕಮಾಂಡ್ ಹೇಳ್ಬೇಕು. ಓಕೆ ಓಕೆ. ಇಲ್ಲ, ನಮ್ಗೆ ಆತರ ಶ್ರೀಲಕ್ಷ್ಮಿ ಮೇಡಮ್ ನ ಒಪ್ಕೊಳ್ಳಿ, ಮುಖ್ಯಮಂತ್ರಿ ಮಾಡಿ ಅಂದ್ರೆ ನಿಮ್ಮನ್ನು ಒಪ್ಕೊಂತೀವಿ. ಹೈಕಮಾಂಡ್ ಹೇಳಿದ್ರೆ ಯಾಕೆ ಅಷ್ಟೊಂದು ಸ್ವಾತಂತ್ರ್ಯನೇ ಇಲ್ವಾ ಶಾಸಕರ ಮಾತಿಗೆ? ನಾನು ಬಹಳ ಫ್ರಾಂಕ್ ಆಗಿ ಕೇಳ್ತಾ ಇದ್ದೀನಿ ಶಿವಗಂಗಾ ಬಸವರಾಜ್ ಅವರೇ. ಇಂಟರ್ನಲಿ ಈಗ ಒಂದ್ ಪಕ್ಷ ಅಂದ್ಮೇಲೆ 10 ಜನ ನಾಯಕರು ಇರ್ತಾರೆ, 10 ಜನರು ಸಶಕ್ತ ನಾಯಕರು ಇರ್ತಾರೆ. ಸೊ ಅವ್ರನ್ನ ಫಾಲೋ ಮಾಡೋದು ಅಷ್ಟೊಂದು ತಪ್ಪಾಗತ್ತಾ? ಅಷ್ಟೊಂದು ಏಕಚಕ್ರಾಧಿಪತ್ಯ ಕಾಂಗ್ರೆಸ್ನಲ್ಲಿ ಇದೆಯಾ? ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಮಾತಾಡಿದ್ರೇನೆ ಕಷ್ಟಪ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತಾ ಇದು, ಒಟ್ಟಾರೆ ಸುತ್ಕೊಂಡು ಹೇಗೆ ಅಂತ. ಮೇಡಮ್, ಈಗ 10 ಜನ ನಾಯಕರು ನಮಗೆ ನಾಯಕರೇ, ನೀವೇ ಹೇಳ್ದಂಗೆ. ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬ್ರು ನಮಗೆ ನಾಯಕರೇ, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ನಾಯಕರೇ, ಸತೀಶ್ ಜಾರಕಿಹೊಳಿ ಸಾಹೇಬ್ರು ನಮಗೆ ನಾಯಕರೇ. ನೀವೇನು ಏಕಚಕ್ರಾಧಿಪತ್ಯ ಅಂದ್ರೆ ಅದು ನಮಗೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ. ಅದು ಏಕಚಕ್ರಾಧಿಪತ್ಯ ನಮ್ಮಲ್ಲಿ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆಲ್ಲ ನಾವು ತಲೆ ಬಾಗ್ಲೇಬೇಕು. ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಆದ್ಮೇಲೆ, ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರೇ ಇವತ್ತು ಮಾತನಾಡ್ತಾ 3 ತಿಂಗಳು ಕಾಯಿರಿ ಅಂತ ಹೈಕಮಾಂಡ್ ಹೇಳಿದಾಗ ಚಕಾರ ಎತ್ತಲಿಲ್ಲ ನಾನು ಅಂತ ಹೇಳುವಾಗ ಶಿವಗಂಗಾ ಬಸವರಾಜ್ ಅವರೇ, ನಾನು ಬಹಳ ಸೂಕ್ಷ್ಮವಾಗಿ